ನಾಡಿನಾದ್ಯಂತ ನವರಾತ್ರಿಯ ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು. ಪ್ರತಿಯೊಂದು ದೇವಾಲಯಗಳಲ್ಲೂ ಕೂಡ ಈ 9 ದಿನಗಳಲ್ಲಿ ದೇವಿಗೆ ಶಕ್ತಿ ಅಲಂಕಾರವನ್ನ ಮಾಡುವ ಮೂಲಕ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಇನ್ನು ಮೈಸೂರಿನ ಶಕ್ತಿ ದೇವಾಲಯಗಳಲ್ಲಿ ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆಗಳು ಜರುಗಿದ್ದು, ನಗರದ ಮೈಸೂರು ಬೆಂಗಳೂರು ರಸ್ತೆಯಲ್ಲಿರುವಂತಹ ಶ್ರೀ ದಂಡಿನ ಮಾರಮ್ಮ ದೇವಾಲಯದಲ್ಲಿ ನವರಾತ್ರಿಯ 4ನೇ ದಿನದ ಅಂಗವಾಗಿ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಮುಂಜಾನೆಯಿಂದಲೇ ದೇವಿಗೆ ಅಭಿಷೇಕ, ಅಲಂಕಾರ, ಅಷ್ಟೋತ್ತರ ಸೇವೆ ಜರುಗಿತ್ತು. ಮಹಾಮಂಗಳಾರತಿ ನೆರವೇರಿಸಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ನವರಾತ್ರಿ ಅಂಗವಾಗಿ ದೇವಾಲಯಕ್ಕೆ ಸಹಸ್ರಾರು ಮಂದಿ ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು. ದೇವಾಲಯದಲ್ಲಿ ನವರಾತ್ರಿ ಅಂಗವಾಗಿ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಪುರಾತನ ಕಾಲದಿಂದನೂ ನಮ್ಮ ಪೂರ್ವಜರು ಈ ತಾಯಿನ ಆರಾಧಿಸ್ಕೊಂಡು ಬಂದಿದ್ದಾರೆ. ವರ್ಷಕ್ಕೊಂದು ಸರಿ ಜಾತ್ರೆ ನಡೆಯುತ್ತೆ. ಶಿವರಾತ್ರಿಯಾಗಿ ಮೊದಲನೇ ವಾರದಲ್ಲಿ ಜಾತ್ರೆ ನಡೆಯುತ್ತೆ ಅಮ್ಮನವರಿಗೆ. ಮತ್ತು ಈಗ ನವರಾತ್ರಿ ಇರೋದರಿಂದ ಪ್ರತಿದಿನ ದೇವಿಗೆ ಅಲಂಕಾರ ಇರುತ್ತೆ, ಅಭಿಷೇಕ ನಡೆಯುತ್ತೆ. ಆ ಅಭಿಷೇಕ ಆದಮೇಲೆ ಅಲಂಕಾರ ಇರುತ್ತೆ. ನಿಂಬೆಹಣ್ಣಿನ ಆರತಿ, ಬೆಲ್ಲದ ಆರತಿ ಎಲ್ಲ ಭಕ್ತರು ಬಂದು ಅವರೇ ಸ್ವತಃ ನಮ್ಮಿಂದ ಮಾಡಿಸ್ತಾರೆ. ಅಂದರೆ ಈ ಇತಿಹಾಸ ತಜ್ಞರು ಹೇಳೋ ಪ್ರಕಾರ ಮೈಸೂರು ಮಹಾರಾಜರು ದಂಡೆತ್ತಿ ಹೋಗಬೇಕಾದ್ರೆ, ತಮ್ಮ ಸೈನ್ಯದ ದಂಡನ್ನು ಯುದ್ಧಕ್ಕೆ ತಗೊಂಡು ಹೋಗಬೇಕಾದ್ರೆ ಈ ಮಾರ್ಗವಾಗಿ ಅಮ್ಮನವರಿಗೆ ಬಂದುಬಿಟ್ಟು ಪೂಜೆ ಸಲ್ಲಿಸಿ ಹೋಗ್ತಿದ್ರು ಅಂತ ನಮ್ಮ ಪೂರ್ವಜರು ಹೇಳ್ತಾರೆ, ಮತ್ತು ಇತಿಹಾಸ ತಜ್ಞರು ಹೇಳ್ತಾರೆ. ಅವರ ಅನುಭವಗಳನ್ನು ಹೇಳ್ಕೊಳ್ತಾರೆ. ನಾವು ಮನೆ ಅರ್ಧಬರ್ಧ ಆಗಿತ್ತು, ಮನೆ ಸಂಪೂರ್ಣ ಆಗಿದೆ, ಕಟ್ಟಿ ನಿಲ್ಲಿಸಿರೋ ಇವಾಗ ಸಂಪೂರ್ಣ ಆಗಿದೆ. ಆಮೇಲೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಂತ ಹೇಳ್ಕೊಳ್ತಾರೆ. ಆರೋಗ್ಯ ಸಮಸ್ಯೆ ಎಲ್ಲ ಪರಿಹಾರ ಆಗಿದೆ ನಮಗೆ ಅಂತ ಹೇಳ್ಕೊಳ್ತಾರೆ. ಮದುವೆ ಆಗದೆ ಇರೋರೆಲ್ಲ ಬರ್ತಾರೆ, ಮದುವೆ ಆಗಬೇಕು ಅಂತ ಕೇಳ್ಕೊಳ್ತಾರೆ ಅಮ್ಮನವ್ರ ಹತ್ರ. ಕೇಳ್ಕೊಂಡಾಗ 1 ತಿಂಗಳು 2 ತಿಂಗಳಿಗೆ ಬೇರೆ ಕಡೆ ಎಲ್ಲ ಹೆಣ್ಣು ನೋಡಿ, ಇಲ್ಲ ಗಂಡಿನ ಕಡೆಯವ್ರು ಹೆಣ್ಣನ್ನು ನೋಡಬೇಕು ಅಂತ ಹೇಳಿದ್ರೆ ಸೆಟ್ಟಾಗಿ ಆಮೇಲೆ ಬಂದು ನಮಗೆ ಒಪ್ಪಿಸ್ತಾರೆ. ಅವ್ರು ಆಮೇಲೆ ಹರಕೆ ರೂಪದಲ್ಲಿ ಕೇಳ್ಕೊಂಡು ಹೋಗಿರ್ತಾರೆ. ಹರಕೆನೂ ಬಂದು ಒಪ್ಪಿಸ್ಬಿಟ್ಟು ಮಾತಾಡ್ಕೊಂಡು ಅಂದರೆ ನಮ್ಮಲ್ಲಿರೋಂಥ ನೆಗೆಟಿವ್ಸ್ ಏನಿರುತ್ತೆ ಅದು ಅಲ್ಲೇ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡು, ದೇವ್ರ ಹತ್ರ ಕೇಳಿಕೊಂಡು ಅಲ್ಲಿ ಮುಂಭಾಗದಲ್ಲಿ ಹಾಕ್ತಾರೆ. ದೃಷ್ಟಿದೋಷ ಎಲ್ಲ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡು ಹಾಕ್ತಾರೆ.